ಜರ್ನಲಿಸಮ್ ಇಸ್ ದ ಫಸ್ಟ್ ರಫ್ ಡ್ರಾಫ್ಟ್ ಆಫ್ ಹಿಸ್ಟ್ರಿ ಅಂತ. ಡೆಮೋಕ್ರಸಿ ಮುಂದಕ್ಕೆ ಹೋಗ್ಬೇಕಂದ್ರೆ ಜರ್ನಲಿಸಮ್ ಇರಲೇಬೇಕು ಅಂತ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ನೈಸ್ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಅವ್ರು ಮಾತಾಡ್ತಾ ಒಂದು ಪದನ ಬಳಸಿದ್ರು. ಯಡಿಯೂರಪ್ಪನವ್ರೇನು ಅದಕ್ಕೆ ತುಂಬ ದೊಡ್ಡ ಮಟ್ಟದ ರಿಯಾಕ್ಷನ್ ಕೊಡೋದಾಗಲಿ ಆ ಥರದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಮ್ಮ ಮಿಶ್ರಾ ಅವರು ಹೇಳಿದರು, ಎಲ್ಲ ಬಿಟ್ಟು ಹಾಕಿದೆ ನೋಡಿರಿ ಅಂತ. ನಾವು ಖಡಕ್ ಪ್ರಶ್ನೆ ಕೇಳಿಲ್ಲ ಅಂದರೆ ಇವ್ರು ಸಾಕಿರೋ ನಾಯಿ ಇದ್ದಂಗೆ ಕೇಳಿದ್ರು ನೋಡೋ ಎಷ್ಟು ರೂಢು. ಈ ಥರದೆಲ್ಲ ಘಟನೆಗಳು ನೋಡಿದಾಗ ವ್ಯಕ್ತಿಗತವಾಗಿ ನಿಮ್ಗೆ ಅದು ಏನು ಮಾಡುತ್ತೆ? ಕೇಳುವಂಥ ಒಂದು ಧೈರ್ಯ ಮತ್ತು ಫ್ರೀಡಮ್ ಇದೆಯಾ ಅನ್ನೋದು ಪ್ರಶ್ನೆ. ಇದೆಯಾ? ಖಂಡಿತ ಇತ್ತು. ಜನ ಅದ್ರ ಬಗ್ಗೆ ಇನ್ನೊಂದು ಮಾತಾಡ್ತಾರೆ. ಎಲ್ಲರೂ ಒಂದೊಂದು ನ್ಯೂಸ್ ಚಾನಲನ್ನು ಅವರ ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದೆಲ್ಲ. ಇದು ನಿಜಾನಾ ಅಥವಾ ಜನಗಳ ಒಂದು ಧೋರಣೆನಾ? ನಿಜ. ನಡು ರಸ್ತೆಯಲ್ಲೇ ಜನ್ಮದಿನಾಚರಣೆನ DK ಶಿವಕುಮಾರ್ ಚಿತ್ರರಂಗದ ಕಾಮುಕರ. ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದಾಗ, ನಾನು ಆ್ಯಂಕರ್ ಆಗಿದ್ದಾಗ ನಾನು ನೀಟಾಗಿ ನನ್ನ ಒಂದು ಸಂಬಳ ಏನು ತಗೋತಾ ಇದ್ದೆ, ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ. ಟುಡೇ ಆನ್ ಜಾಸ್ ಕ್ಯೂರಿಯಸ್ ಇಟ್ ಈಸ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕರಿಬೇಕಂದ್ರೆ ನಮ್ಮ ಗೌರೀಶ್ ಅಕ್ಕಿಯವರು ಸುಮಾರು ಜನರ ಲೈಫಲ್ಲಿ ಹಕ್ಕಿ ಆಗ್ಬಿಟ್ಟಿದ್ದಾರೆ. ಆದರೆ ಕುತೂಹಲ ಅಂತ ಬಂದಾಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೇನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಹಕ್ಕಿಯಾಗೆ ನೀವು ಜರ್ನಲಿಸ್ಟು, ಲೆಕ್ಚರರು, ನ್ಯೂಸ್ ಆ್ಯಂಕರು, ಯೂಟ್ಯೂಬರು, ಗೌರೀಶ್ ಅಕ್ಕಿ ಸ್ಟುಡಿಯೋ ಫೌಂಡರ್ ಪ್ಲಸ್ CEO ಆಫ್ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಜೊತೆಗೇ ಡೈರೆಕ್ಟರ್ ಆ್ಯಟ್ ಆಲ್ಮಾ ಮೀಡಿಯಾ ಸ್ಕೂಲ್ ಆ್ಯಂಡ್ ನಾನು ನೋಡ್ದಂಗೆ ಸಿಂಪಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು. ಆ್ಯಂಡ್ ಅಷ್ಟು ಗಿಪಟ ಹೆಚ್ಚು ಇಲ್ಲದ ಒಂದು ವ್ಯಕ್ತಿ ನನ್ನ ಕಣ್ಣಿಗೆ ಕಾಣಿಸಿದ ಹಾಗೆ. ಗೌರೀಶ್ ಅವರೇ, ವೆಲ್ಕಮ್ ಟು ಜಾಸ್ ಕ್ಯೂರಿಯಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ರಶ್ಮಿ ಅವರ. ಜರ್ನಲಿಸಮ್ ಬಗ್ಗೆ ಒಂದು ಮಾತಿದೆ, ಜರ್ನಲಿಸಮ್ ಇಸ್ ದ ಫಸ್ಟ್ ರಫ್ ಡ್ರಾಫ್ಟ್ ಆಫ್ ಹಿಸ್ಟ್ರಿ ಅಂತ. ಆಲ್ಸೋ ದೇರ್ ಇಸ್ ಒನ್ ಮೋರ್ ವಿಚಾರ ಫಾರ್ ಜರ್ನಲಿಸಮ್. ಡೆಮೋಕ್ರಸಿ ಮುಂದಕ್ಕೆ ಹೋಗ್ಬೇಕಂದ್ರೆ ಜರ್ನಲಿಸಮ್ ಇರಲೇಬೇಕು ಅಂತ. ಸೊ ಈ ಎಲ್ಲ ಒಂದಷ್ಟು ಟಾಕಿಂಗ್ ಪಾಯಿಂಟ್ಸಿಂದ ನಾವು ಇದನ್ನು ಕೋಟ್ಸ್ಗಳ ಮೂಲಕ ಜರ್ನಲಿಸಮ್ನ ಕೆಲವು ಸತಿ ಅರ್ಥ ಮಾಡ್ಕೊಂಡಿದ್ದೀವಿ. ಜರ್ನಲಿಸಮ್ನ ಬೈ ಪ್ರಾಡಕ್ಟನ್ನು ನಾವು ಜನಸಾಮಾನ್ಯರಾಗಿ ತೊಗೊಂಡಿದ್ದೀವಿ. ಬಟ್ ನಿಮ್ಮ ಒಂದು ವೆಬ್ಸೈಟಲ್ಲಿ ನೋಡಿದಾಗ ಚಿಕ್ಕಂದಿನಿಂದಲೇ ಯು ವಾಂಟೆಡ್ ಟು ಬಿ ಇನ್ ವಿಜುವಲ್ ಮೀಡಿಯಾ. ಸೊ ಜರ್ನಲಿಸ್ಟ್ ಆಗಬೇಕು ಅನ್ನೋದು ಆಕ್ಸಿಡೆಂಟಾ ಅಥವಾ ಹೌ ಡಿಡ್ ಇಟ್ ಹ್ಯಾಪನ್? ಆಕ್ಸಿಡೆಂಟೇ. ವಿಜುವಲ್ ಮೀಡಿಯಾದ ಬಗ್ಗೆ ಆಸಕ್ತಿ ಯಾವಾಗಲೂ ಇತ್ತು. ಸಿನಿಮಾ ಬೇಸಿಕಲಿ, ಆಮೇಲೆ ಡಾಕ್ಯುಮೆಂಟ್ರಿಗಳು ಮತ್ತು ಒಳ್ಳೆ ಧಾರಾವಾಹಿಗಳು ಅದೆಲ್ಲ ಮಾಡಬೇಕಂತಿತ್ತು. ಸಿನಿಮಾ ಅಂದರೆ ತೆರೆ ಹಿಂದೆ ಮಾಡಬೇಕಂತಿತ್ತು, ತೆರೆ ಮುಂದೆ ಬರಬೇಕಂತ ಆ ಥರ ಫ್ಯಾಸಿನೇಷನ್ ಇರಲಿಲ್ಲ. ಬಂದರೆ ಓಕೆ ಅನ್ನೋದಿತ್ತು. ಸೊ ಜರ್ನಲಿಸಮ್ ಅನ್ನೋದು ಆಕ್ಸಿಡೆಂಟೇ ರಶ್ಮಿ ಅವರ. ನನಗೆ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ನಮ್ಮದೇ ಯೂನಿವರ್ಸಿಟಿಲಿತ್ತು. ನಾನು ಕರ್ನಾಟಕ ಯೂನಿವರ್ಸಿಟಿಲಿ ಓದಿದ್ದು. ನಾನು ಇಂಗ್ಲೀಷ್ ಲಿಟ್ರೇಚರ್ MA ಮಾಡಿದ್ದೆ. ಪಕ್ಕದಲ್ಲೇ ಪಕ್ಕದಲ್ಲೇ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಇದ್ದರೂ ನಾನು ಒಂದು ಸಲ ಕೂಡ ಅಲ್ಲಿ ಹೋಗಿಲ್ಲ. ಇಂಗ್ಲೀಷ್ ಲಿಟ್ರೇಚರ್ MA ಮಾಡಬೇಕು, ಆಮೇಲೆ ಲೆಕ್ಚರರ್ ಆಗಬೇಕು ಅನ್ನೋದು ನಮ್ಮ ಫ್ಯಾಮಿಲಿ ಟ್ರೆಡಿಷನಲ್ಲಿ ಬಂದಿರೋವಂಥದ್ದು. ಬಟ್ ನನ್ನ ಮನಸ್ಸೊಳಗಡೆ ಏನಿತ್ತು, ನಾನು ಲಿಟ್ರೇಚರೆಲ್ಲ ಓದಿ ಕಲ್ಚರ್ ಬಗ್ಗೆ ತಿಳ್ಕೊಂಡು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು, ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆಮೇಲೆ ನಾನು ಬೆಂಗಳೂರಿಗೆ ಬಂದು ಇಲ್ಲಿ 99 ಬೆಂಗಳೂರಿಗೆ ಬಂದೆ. ನಾನೊಂದು 2 ಕಾಲೇಜ್ ಲೆಕ್ಚರರ್ ಆಗಿದ್ದೆ. ಅಮ್ಮಣ್ಣಿ ಕಾಲೇಜು ಮತ್ತು ನಿಜಲಿಂಗಪ್ಪ ಕಾಲೇಜ್ ಲೆಕ್ಚರರ್ ಆಗಿದ್ದೆ. ಆ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಗ ನಾನು ನನ್ನ ಕನಸಿನ ಬಗ್ಗೆ ಹೇಳ್ಕೊಳ್ತಿದ್ದೆ. ಯಾಕೆಂದರೆ ಒಂದಷ್ಟು ದಿನ ಆದಮೇಲೆ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ಅಲ್ಲಿ ಇರೋಕ್ಕಾಗಲ್ಲ. ಸ್ವಲ್ಪ ದಿನ ಆದಮೇಲೆ ನಿಮಗೆ ಬೋರ್ ಆಗುತ್ತೆ. ಯು ವಿಲ್ ಗೆಟ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ರೆಸ್ಟ್ಲೆಸ್. ಆ ಥರ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಒಬ್ಬರು ವಿಜಯ ಅಂತ ಒಬ್ಬರಿದ್ದರು ಲೆಕ್ಚರರು. ಅವರು ನಿರ್ಮಲಾ ಎಲಿಗಾರ್ ಅಂತ ದೂರದರ್ಶನಕ್ಕೆ ಇದ್ರು. ಈಗ ಇತ್ತೀಚಿನ ತನಕ ಅವರು ಡೈರೆಕ್ಟರ್ ಆಗಿದ್ರು. ಅವರಿಗೆ ಪರಿಚಯ ಮಾಡಿಸಿದ್ರು. ಅವರು ಸಹನಾ ಉಡುಪ ಅವ್ರನ್ನ ಪರಿಚಯ ಮಾಡಿಸಿದ್ರು. ಸಹನಾ ಉಡುಪ ಅಂತಿದ್ರು ಅವಾಗ. ಅವ್ರ ಮೂಲಕ ಈ TVನಲ್ಲಿ ನಾನು ಹೋಗಿದೆ. ಸೊ ಅವಾಗ ನನಗೆ ಇದು ವಿಜುವಲ್ ಮೀಡಿಯಾ ಅನ್ನೋದು ಸಿನಿಮಾದೊಂದು ಸಣ್ಣ ಕಝಿನ್ ಥರ ಅನ್ನಿಸ್ತೇನೋ ಬಹುಶಃ. ಹಿಂಗಾಗಿ ಸ್ಕ್ರೀನಲ್ಲಿ ಒಯ್ದು ಕೂಡ ಅಂತ ನಾನು ಹೋದೆ. ಬಿಟ್ಟರೆ ಜರ್ನಲಿಸಮ್ ವಾಸ್ ನಾಟ್ ಫಸ್ಟ್ ಚಾಯ್ಸ್. was not a first choice, and it was not deliberated ಮೂವ್. ಇಟ್ ಸುಮ್ಮನೆ ಆಗಿರೋದಷ್ಟೇ ಬಿಟ್ಟರೆ. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಎಂಜಾಯ್ ಮಾಡಿದೆ ಅದನ್ನು. ಹೀಗಾಗಿ ನಾನು ಉಳ್ಕೊಂಡೆ.
ಸಿನ್ಸ್ ನೀವು ಈ ಟಿ ವಿಯಿಂದ ಶುರು ಮಾಡಿ TV9 ಆಗಿರಲಿ, ಸುವರ್ಣ, ಇವತ್ತಿನ ಕರ್ನಾಟಕದ ದೊಡ್ಡ ದೊಡ್ಡ ಚಾನಲ್ ಆಗೇನೆ ನಿಂತಿರುವಂಥ ಚಾನಲ್ಗಳ ಇನಿಷಿಯಲ್ ಡೇಸಲ್ಲಿ ನೀವಿದ್ದಾಗ ನಮ್ಮ ಕುತೂಹಲ ಎಲ್ರಿಗೂ ಗೊತ್ತು, ಜರ್ನಲಿಸಮ್ನಲ್ಲಿ 7 ಸಿಗಳಿದೆ ಅಂತ. 7 C's ಆಫ್ ಜರ್ನಲಿಸಮ್. ಒಂದು, ಇಟ್ ಹ್ಯಾಸ್ ಟು ಬಿ ಕ್ಲಿಯರ್. 7 C's ಇಸ್ ಕ್ಲಿಯರ್, ಕನ್ಸೈಸ್, ಕಾಂಕ್ರೀಟ್, ಕರೆಕ್ಟ್, ಕೋಹರೆಂಟ್, ಕಂಪ್ಲೀಟ್ ಆ್ಯಂಡ್ ಕರ್ಟಿಯಸ್. ಅಂದರೆ ಇದರದ ಕನ್ನಡದ ಒಂದೊಂದು ಅನುವಾದ ಅಂದರೆ, ಕ್ಲಿಯರ್ ಅಂದರೆ ನೀವು ಕೊಡೋ ವಿಚಾರಗಳು ಸ್ಪಷ್ಟವಾಗಿರಬೇಕು, ಕನ್ಸೈಸ್ ಅಂದರೆ ಸಂಕ್ಷಿಪ್ತವಾಗಿರಬೇಕು, ಕಾಂಕ್ರೀಟ್ ಮೂರ್ತ ರೂಪ ಇರಬೇಕು, ಕರೆಕ್ಟು ಸರಿಯಾದ, ಸುಸಂಬದ್ಧ, ಸಂಪೂರ್ಣ, ವಿನಯಶೀಲ. ಇಷ್ಟನ್ನು ಒಂದು ಫಿಲ್ಟರ್ ಆಗಿ ನೀವು ಜರ್ನಲಿಸ್ಟ್ಗಳಾಗಿ ನ್ಯೂಸ್ ಚಾನಲಲ್ಲಾಗಿರಲಿ, ಪ್ರಿಂಟಲ್ಲಾಗಿರಲಿ ಆಚೆಗೆ ಹಾಕಬೇಕು ಅಂದಾಗ ಈ ಅರ್ಥಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ವಿ. ಇದು ಥಿಯರಿ. ಇದು ಪ್ರಾಕ್ಟಿಕಲ್ಸಿಗೆ ಇದನ್ನು ತರೋದು ಈಸಿ ಇತ್ತಾ? ನಿಮ್ಮ ಇನಿಷಿಯಲ್ ಡೇಸ್ ಹೇಗಿತ್ತು? ಸೊ ಅದರಲ್ಲಿ 2 ಫೇಸ್ ಇದೆ. ನೀವು ಹೇಳಿದ್ದು ಈಗ ಇದು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಬಟ್ ನಾವು 5Ws1H ಅಂತ ತಗೋತೀವಿ. ಓಕೆ, 5Ws1H ಅಂತಂದರೆ ವೇರ್, ವಾಟ್, ಹೌ, ವೇರ್, ವಾಟ್, ವೈ, ವೆನ್, ಈ ಥರ 5Ws. 1H ಅಂದರೆ ಹೌ. ಅಂದರೆ ಒಂದು ಸುದ್ದಿ ಹೇಳಬೇಕಾದ್ರೆ ಇಷ್ಟು ನಮ್ಮ ಹತ್ರ ಇರಬೇಕು. ಎಲ್ಲಾಯಿತು, ಹೇಗಾಯಿತು, ಏನು ಕಾರಣ ಅದಕ್ಕೆ, ಹೇಗಾಯಿತು, ಯಾಕಾಯಿತು, ಇಷ್ಟು ಕಾರಣಗಳು ಒಂದು ಸುದ್ದಿನ ಕೊಡಬೇಕಾದ್ರೆ. ಅಫ್ಕೋರ್ಸ್ ನಿಮ್ಮ ಡೆಫಿನೇಷನ್ ಕೂಡ ಅದರಲ್ಲೇ ಬರುತ್ತೆ, ಬೇರೆ ಥರದ್ದೊಂದು. ಸೊ ನಾನು ಇದು ಮೌಲ್ಯಗಳು, ಅದು ನಮ್ಮದು ಫಾರ್ಮ್ಯಾಟು. ಕರೆಕ್ಟು. ಆ್ಯಕ್ಚುಲಿ ನನಗೆ ಥೇರಿ ರೂಪದಲ್ಲಿ ಏನಿದೆ ಅಂತಲೇ ಗೊತ್ತಿರಲಿಲ್ಲ. ನನಗೆ ಈಗಲೂ ಗೊತ್ತಿಲ್ಲ ಜಾಸ್ತಿ, ಯಾಕಂದ್ರೆ ಥೇರಿ ರೂಪದಲ್ಲಿ ಓದೇ ಇಲ್ಲ. ಡೈರೆಕ್ಟಾಗಿ ನೀರಿಗಿಳಿದ್ ನಾನು. ಅದೇ ಒಂದು ಆಶ್ಚರ್ಯ. ಬಟ್ ಏನಂದರೆ ಕೆಲವೊಂದು ಸಲ ನನಗೂ ಅಂದರೆ ಅದು ಯಾಕೆ, ಈಗ ಮೀನು ನೀರಿಗೆ ಇಳಿದಾಗ ಅದು ಈಜಾಡುತ್ತಲ್ವಾ, ನಾನು ಕೂಡ ಕರೆಕ್ಟ್ ಅಲ್ವಾ. ನಾನು ಜರ್ನಲಿಸಮ್ಗೆ ಹೋದಾಗ ನಾನು ತುಂಬ ಏನು ಒದ್ದಾಡಲಿಲ್ಲ, ನಾನು ಆರಾಮಾಗಿ ಈಜಾಡ್ಕೊಂಡೇ ಬಂದೆ. ಯಾಕೆ ಅಂತಂದರೆ ಅದು ಹೇಳ್ಬಿಡ್ತೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಿಂದ ಬಂದಿರುವಂಥ ಒಂದು ಬಳುವಳಿ ಏನಂದರೆ, ನಿಮ್ಮ ಪಕ್ಕದಲ್ಲಿ ಇದ್ದಿಲ್ಲ ಪುಸ್ತಕಗಳು, ಆ ಪುಸ್ತಕಗಳು ಓದುವಂಥದ್ದು, ನ್ಯೂಸ್ ಪೇಪರ್ ಓದುವಂಥದ್ದು, ಒಳ್ಳೆ ಸಿನಿಮಾಗಳು ನೋಡುವಂಥದ್ದು, ಇದೆಲ್ಲ ಒಂದು ಬಳುವಳಿ ನಮ್ಮ ತಂದೆನ ಬಂದುಬಿಟ್ಟಿತ್ತು. ಹೀಗಾಗಿ ನಂಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಆಲ್ರೆಡಿ ಐಡಿಯಾ ಇತ್ತು, ಏನು ನಡೀತಾ ಇದೆ ಜಗತ್ತಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಹೀಗಾಗಿ ಅಲ್ಲಿ ಹೋದಾಗ ಅದೇ, ಬೇರೆ ಏನೂ ಇಲ್ಲ. ಏನು ಜಗತ್ತಲ್ಲಿ ನಡೀತಾ ಇದೆ ಅದ್ರ ಬಗ್ಗೆನೇ, ಏನು ನಿಮ್ಮ ಸಮಾಜದಲ್ಲಿ ನಡೀತಾ ಅದ್ರ ಬಗ್ಗೆನೇ ಮಾತಾಡಬೇಕು, ಅದನ್ನೇ ಬರೀಬೇಕು. ಹೀಗಾಗಿ ಅದೇನು ಕಷ್ಟ ಆಗಲಿಲ್ಲ ವಿದೌಟ್ ಫಾರ್ಮಲ್ ಎಜುಕೇಷನ್. ಹಾಗೆ ನಾವು ನ್ಯೂಸ್ ಓದ್ಕೊಂಡು ಬಂದದ್ದಷ್ಟೇ ಈ ಟಿ.ವಿನಲ್ಲಿ. ಅಂದರೆ ನಾನಂತೂ ಎಲ್ಲ ಕಲಿತು ನ್ಯೂಸ್ ಓದ್ಕೊಂಡು, ಟೆಲಿಪ್ರಾಂಪ್ಟರ್ ಓದ್ಕೊಂಡು, ಆಮೇಲೆ ನನಗೆ ಸ್ವಲ್ಪ ನ್ಯೂಸ್ ಬಗ್ಗೆ ಅರಿವಿತ್ತು. ಹೀಗಾಗಿ ಸ್ವಲ್ಪ ಅರ್ಥ ಆಗ್ತಿತ್ತು. ಆದರೂ ಕೂಡ ನ್ಯೂಸ್ ಓದೋದು ಈಸಿ ಅಲ್ಲ ನನಗೆ. ಅಂದರೆ ತುಂಬ ಜನ ಅನ್ಕೋತಾರೆ ನೀವು ಟಿ.ಪಿ ಓದೋದು ಈಸಿ ಅಂತ ಅನ್ಕೊಂಬಿಡ್ಬೋದು. ಅದು ಅಲ್ಲ. ಅದು ಲೈವಲ್ಲೇ ನ್ಯೂಸ್ ಓದೋದು ಕೂಡ ಅದು ಒಂದು ವರ್ಷ ಬೇಕಾಗುತ್ತೆ. ನೀವು ಫಂಬಲ್ ಇಲ್ಲದೆ ಕಾನ್ಫಿಡೆಂಟ್ ಆಗಿ ನೀವು ಓದಬೇಕು. ನಿಮ್ಮ ತಲೆ ಮತ್ತು ನಿಮ್ಮ ಮಾತು ಎರಡೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೊಂದಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ಅಲ್ಲಿ ಬೇಸಿಕ್ಸ್ ಎಲ್ಲ ಕಲ್ಕೊಂಡು ಬಂದು ನಾವು ಟಿ.ವಿ9 ಬಂದಮೇಲೆ ನಾನು ಅದನ್ನು ಯಾವಾಗಲೂ ನನಗೆ ಜನ್ಮ ಕೊಟ್ಟ ಕ್ಷೇತ್ರ ಈ ಟಿ.ವಿ, ನನ್ನ ಕರ್ಮ ಕ್ಷೇತ್ರ ಟಿ.ವಿ9. ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಟಿ.ವಿ9ಅಲ್ಲಿ. ನಿಮ್ಮ ಜರ್ನಲಿಸ್ಟ್ನ ಹುಟ್ಟಾಗಿದ್ದು ಈ ಟಿ.ವಿನಲ್ಲಿ. ಎಸ್. ಆ ಮಗು ಕಾಲೇಜ್ ಮುಗಿಸ್ಕೊಂಡು ಆಚೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದು ಥರ ಟಿ.ವಿ9. ಯಾಕೆ ಇದನ್ನು ಬಂತಂದರೆ ಲೈಫಲ್ಲಿ ಅಂದರೆ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರಲ್ಲ, ಅಂದರೆ ಏನೋ ಕರ್ನಾಟಕದಲ್ಲಿ ಬಹುಶಃ ಟಿ.ವಿ ಅಂತ ನ್ಯೂಸ್ ಚಾನಲ್ ಅಂತ ಬಂದರೆ ಫಸ್ಟ್ ಬರೋದೇ ಟಿ.ವಿ9. ಹೌದು. ಸೊ ಅಂತಹ ಒಂದು ದೊಡ್ಡ ಚಾನಲ್ನ ಒಳಗಡೆ ಏನೇನು ನೋಡಿದ್ರಿ, ಏನೇನೋ ಆಚೆಗೆ ಇವತ್ತು ನಮಗೆ ಹೇಳ್ಬೋದು, ಹಂಚ್ಕೋಬೋದು? ಅದೇ ಲಾಂಚ್ ಆಗೋಕ್ಕಿಂತ ಮುಂಚೆನೇ ಶುರು ಆಯಿತು. ಇವತ್ತು ನನ್ನ ಪ್ರಕಾರ ಕನ್ನಡದ 2 ತುಂಬ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಂದ, ಒಂದು ಈ ಟಿ.ವಿ, ಇನ್ನೊಂದು ಉದಯ ಟಿ.ವಿ. ಆ ಟೈಮಲ್ಲಿ ಅವು ಪಾಪ ತರ ನರ್ಸರಿ ಅನ್ಬೋದು. ಎಲ್ಲ ಮೀಡಿಯಾದವ್ರನ್ನ ಹುಟ್ಟಾಕಿರೋ ನರ್ಸರಿ. ಕರೆಕ್ಟ್, ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ ಅದು ಹಂಗಾದರೆ ಮಗು ಹೇಗೆ ಕೆಲಸ, ಅದು ಮಗು ಅಂದರೆ ನರ್ಸರಿ ಹುಟ್ಟಾಕಿದ್ದಂದರೆ ನ್ಯೂಸ್ ಚಾನಲ್ ಹೇಗೆ ಕೆಲಸ ಮಾಡಬೇಕು ಅಂತ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ದು, ಒಂದು ಫಾರ್ಮ್ಯಾಟನ್ನು ಕ್ರಿಯೇಟ್ ಮಾಡಿದ್ದು, ಒಂದು TRP ಅಂತ ಒಂದು ವರ್ಡ್ ನಮಗೆ ತಲೆಯಲ್ಲಿ ತುಂಬಿಸಿದ್ದು, ಜನ ಏನು ನೋಡ್ತಾರೆ, ಹೇಗೆ ಅವ್ರನ್ನ ಅಡಿಕ್ಟ್ ಮಾಡಬೇಕು ಅಂತ ನಮಗೆ ಕಲಿಸಿದ್ದು ಟಿ.ವಿ9. ಅದಕ್ಕೆ ಕಾರಣ ಆಗಿನ ನಮ್ಮ ಚೀಫ್ ಆಗಿದ್ದಂಥ ಮಹೇಂದ್ರ ಮಿಶ್ರಾ ಅವರು. ಸೊ ಎಸ್, ಟಿ.ವಿ9 ಶುರುವಿನ ದಿನಗಳು ಚಾನಲ್ ಲಾಂಚ್ ಆಗೋಕ್ಕೂ ಮುಂಚೆ ನಿಮಗೆಲ್ಲ ಏನೇನು ಕೆಲಸಗಳಿತ್ತು? ಈಗ ನಮಗೆ ಬಿಗ್ FM ಅಂತ ಬಂದಾಗ ನಮಗೆಲ್ಲ ಏರಿಯಾದಲ್ಲಿ ಕಳಿಸೋರು, ಹೋಗ್ಬಿಟ್ಟು ರಿಸರ್ಚ್ ಮಾಡ್ಕೊಂಬನ್ನಿ, ಜನಗಳ ನಾಡಿ ಮಿಡಿತ ತಿಳ್ಕೊಳ್ಳಿ ಅಂತ. ಒಂದು ನ್ಯೂಸ್ ಚಾನಲ್ಗೆ ಐ ಥಿಂಕ್ ಇಡೀ ಕರ್ನಾಟಕನೇ ಒಂದು ಕ್ಯಾನ್ವಾಸ್ ಅಲ್ವಾ? ನಿಮ್ಮದು ಎಷ್ಟು ಡಿಫ್ರೆಂಟ್ ಇತ್ತು? ತುಂಬ ಡಿಫ್ರೆಂಟ್ ಆಗಿತ್ತು. ನಮಗೂ ತುಂಬ ಹೊಸ ಅನುಭವ. ಕೆಲಸ ಮಾಡೋಕ್ಕೆ ಎಷ್ಟು ಅವಕಾಶಗಳು ಸಿಕ್ತು ಅಷ್ಟೇ ಚಾಲೆಂಜಸ್ಸು, ಅಷ್ಟೇ ಪ್ರೆಷರು ಎಲ್ಲ ಕ್ರಿಯೇಟ್ ಆಗಿ ಶುರು ಆಗಿತ್ತು ನಮಗೆ.
ಎಷ್ಟು ಸುಸ್ತಾಗ್ತಿದ್ವು ಅಂತಂದ್ರೆ ನಾವು ಬೇರೆ ಲೆವೆಲ್ ಸುಸ್ತಾಗ್ತಿದ್ವಿ. ಬೆಳಗ್ಗೆ ಹೋಗಿ ನಾವು ಮಧ್ಯಾಹ್ನ ಸಂಜೆ ನಾನು ಮನೆಗೆ ಹೋದಾಗ, ನಾನು ಮನೇಲಿ ಆವಾಗ ನಾನು ಬ್ಯಾಚುಲರ್ ಆಗಿದ್ದೆ, ಸಂಜೆ ಮನೆಗೆ ಹೋಗಿ ಒಂದು 8 ಗಂಟೆ 9 ಗಂಟೆಗೆ ಬೆಳಗ್ಗೆ ಹೋದವರು ಹಿಂಗೆ ಬಂದು ಕೂತ್ಕೊಂಡ್ರೆ ಶೂ ತೆಗೆಯೋಕ್ಕೂ ಶಕ್ತಿ ಇರುತ್ತಿಲ್ಲ, ಅಲ್ಲೇ ನಿದ್ದೆ ಮಾಡ್ತಿದ್ದೆ ನಾನು. ಅಷ್ಟು ಗ್ರೈಂಡಿಂಗ್ ಅದು ಒಂಥರ. ಓಕೆ, ವಾಟ್ ವಾಸ್ ಯುವರ್ ರುಟೀನ್ ಅವಾಗ ಹೆಂಗೆ? ಸೊ ನಾವು ಹೊರಗಡೆ ಹೋಗ್ತಿದ್ವಿ, ಕಾರ್ಯಕ್ರಮ ಡಿಸೈನ್ ಮಾಡ್ತಿದ್ವಿ. ಓಕೆ, ಆಮೇಲೆ ಶೂಟ್ಗಳನ್ನ ಮಾಡೋಕ್ಕೆ ಶುರು ಮಾಡಿದ್ವಿ. ಲಾಂಚ್ ಹಾಕಿನ ಮುಂಚೆನೇ ಶೂಟ್ ಮಾಡ್ತಿದ್ವಿ. ನಾವು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಅಲ್ವಾ, ಅದನ್ನ ಹೆಂಗೆ ಶೂಟ್ ಮಾಡ್ತಿದ್ರಿ? ಅಂದರೆ ಇವಾಗ ಸೀರಿಯಲ್ಗಳಾದ್ರೆ ಎಪಿಸೋಡ್ ಬ್ಯಾಂಕ್ ಮಾಡ್ಕೋಬೋದು, ನ್ಯೂಸ್ ಆದರೆ ಕರೆಂಟ್ ಆಗಿರ್ಬೋದು. ಇಂಟರ್ವ್ಯೂಗಳು ಎಲ್ಲ ಶೂಟ್ ಮಾಡ್ಕೋತಿದ್ವಿ. ಆಮೇಲೆ ಏನಂದರೆ ನಮಗೆ ಅವರು ನಮ್ಮ ಮಹೇಂದ್ರ ಮಿಶ್ರಾ ಏನು ಮಾಡಿದ್ರು ಅಂದರೆ, ಲಾಂಚ್ ಆಗಿಲ್ಲ ಅಂದರೂ ತೊಂದರೆ ಇಲ್ಲ, ಲಾಂಚ್ ಆಗಿದೆ ಅಂತಲೇ ಕೆಲಸ ಮಾಡಿ ಅಂತಿದ್ರು. ಆ ಮೈಂಡ್ ಸೆಟ್ ಕ್ರಿಯೇಟ್ ಆಗಬೇಕು ಅಂಥೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡ್ರಲ್ಲ, ನಮ್ಮದು ಲಾಂಚ್ ಆಗಿನ ಸ್ವಲ್ಪ ಏಪ್ರಿಲಲ್ಲಿ ತೀರ್ಕೊಂಡ್ರವರು, ನಮ್ಮದು ಡಿಸೆಂಬರ್ ಲಾಂಚ್ ಆಗಿದ್ದು. ಏಪ್ರಿಲ್ ಆಲ್ರೆಡಿ ನಾವು ಶೂಟ್ ಮಾಡಿದ್ವಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅಣ್ಣವ್ರ ಮನೆಗೆ ಹೋಗಿ ರಾಘಣ್ಣ, ಶಿವರಾಜ್ ಕುಮಾರ್ ಮತ್ತು ಪುನೀತ್ 3 ಜನರನ್ನ ಒಂದೇ ಫ್ರೇಮಲ್ಲಿ ಕೂರಿಸಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಇನ್ನೂ ಲಾಂಚ್ ಆಗಿಲ್ಲ. ಅವರು ಕೂಡ ಇಂಟರ್ವ್ಯೂ ಕೊಟ್ಟರು ನೋಡಿ. ಅವರು ಇಂಟರ್ವ್ಯೂ ಕೊಟ್ಟರು, ಅವ್ರು ಕೇಳಿಲ್ಲ. ಆಮೇಲೆ ಅದು ಎಲ್ಲಿ ಹೋಯ್ತೋ ನನಗೂ ಗೊತ್ತಿಲ್ಲ. ಅಂದರೆ ಅಣ್ಣವ್ರ ಬಗ್ಗೆ 3 ಜನ ಸೇರ್ಕೊಂಡು ಮಾತಾಡಿದರು. ಬಟ್ ಆ ಟೈಮಲ್ಲಿ ನಮ್ಗೆ ಏನಂದರೆ, ಒಂದು ನಮ್ಗೆ ಕಲಿಸಿದ್ದು ಏನಂತಂದರೆ, TRP ಅಂದರೆ ಏನು ಅಂದರೆ, TRP ಅನ್ನೋದು ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್. ಅಂದರೆ ಇದು ಓಡುತ್ತೆ, ಇದು ಓಡಲ್ಲ, ಇದನ್ನೇ ಮಾಡಿ, ಹೀಗೆ ಮಾಡಿದರೆ ಓಡುತ್ತೆ ಅಂತ ನಮಗೆ ಕಲಿಸಿದ್ದು, ನಮಗೆ ನಮ್ಮ ತಲೆಯಲ್ಲಿ ಬೀಜ ಬಿತ್ತನೆ ಮಾಡಿದ್ದು ಅದೇ ಟೈಮಲ್ಲಿ ಮಹೇಂದ್ರ ಮಿಶ್ರಾ ಅವರು. ಬರೀ ನನಗಂತಲ್ಲ, ಇಡೀ TV ನೈನಿಂದ ಬಂದಿರುವಂಥ ಯಾರೇ ಇರಲಿ, ಇವತ್ತು ಅದು ಆ ಒಂದು ಫಂಡಮೆಂಟಲ್ಸ್ ಕಲಿಸಿದ್ದು ಅವರೇ, ಮಹೇಂದ್ರ ಮಿಶ್ರಾ ಅವರು. ಜನರಿಗೆಲ್ಲ ಗೊತ್ತಿದೆ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನೈಸ್ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾಯಿದ್ರು. ಪ್ರತಿಭಟನೆ ನಡೆಸಿದಾಗ ಅಲ್ಲಿ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಬಂದಿದ್ದರು. ಬಂದು ಅವ್ರು ಮಾತಾಡ್ತಾ ಒಂದು ಪದನ ಬಳಸಿದರು. ನಾನು ಹೇಳ್ಬೋದಾ ಗೊತ್ತಿಲ್ಲ ನನಗೆ. ಯಡಿಯೂರಪ್ಪ ವಾಸ್ ಚೀಫ್ ಮಿನಿಸ್ಟರ್. ಯಾರು? ದೇವೇಗೌಡರು. ಅದು ಒಂದು ಸುದ್ದಿ ಬಂತು. ನಾವು ಹೇಳಿದ್ವಿ, ಅವಾಚ್ಯ ಶಬ್ದ ಹಿಂಗೆ ಬಳಸಿದ್ರು ಅಂತ ಹೇಳಿದ್ವಿ. ಯಡಿಯೂರಪ್ಪನವ್ರೇನು ಅದಕ್ಕೆ ತುಂಬ ದೊಡ್ಡ ಮಟ್ಟದ ರಿಯಾಕ್ಷನ್ ಕೊಡೋದಾಗಲಿ ಆ ಥರದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಯಡಿಯೂರಪ್ಪನ ಬೇರೆ ಲೆವೆಲ್ ಬಿಡಿ. ನನಗೆ ಕೆಲವೊಂದು ಇನ್ಸಿಡೆಂಟ್ಗಳು ನೋಡಿದರೆ ಅವರು ಬೇರೆ ಥರನೇ ವ್ಯಕ್ತಿ ಅನಿಸುತ್ತೆ. ಬಟ್ ನಮ್ಮ ಮಿಶ್ರಾ ಅವರು ಹೇಳಿದರು, ಪಕಡೋ ಅಂದರು. ಕನ್ನಡ ಬರ್ತಿರಲಿಲ್ಲ ಅವ್ರಿಗೆ. ಇಸ್ಕೋ ಜಮಾವ್, ಇಸ್ಕೋ ಬಜಾವ್ ಅಂತಿದ್ರು ಅವರು. ಎಲ್ಲ ಬಿಟ್ಟು ಹಾಕಿದ್ದು ನೋಡಿರಿ ಅಂತಿದ್ರು. ಅದನ್ನು ಶುರು ಮಾಡಿದ್ವಿ. ಫೋನುಗಳು, ಲೈನ್, ಬೇರೆ ಬೇರೆ ವ್ಯಕ್ತಿಗಳಿಂದ ಫೋನ್, ಕ್ಯಾಪ್ಚರಿಂಗ್ ದಿ ಎಮೋಷನ್ಸ್. ಯಾವುದು ಜನಗಳ ಎಮೋಷನ್ ಟ್ರಿಗರ್ ಮಾಡುತ್ತೆ ಅಥವಾ ಅದನ್ನು ಟಚ್ ಮಾಡುತ್ತೆ. ಸೊ ಆ ಥರ. ಆಮೇಲೆ ಫಸ್ಟ್ ಟೈಮ್ TRP ಅಂತ ನಮಗೆ ಅಂದರೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಏನು ಮಾಡ್ಬೋದು ಅಂತ ಒಂದು ಆಗಿದ್ದಂದರೆ, ಗುಲ್ಬರ್ಗದಲ್ಲಿ ಒಂದು ಕೊಳವೆ ಬಾವಿನಲ್ಲಿ ಒಂದು ಮಗು ಬಿತ್ತು. ಅದ್ರ ಹೆಸರು ಏನು ನೆನಪಿಲ್ಲ. ಆ ಮಗು ಬಿತ್ತು. ನಾವು ಫಸ್ಟ್ ಟೈಮ್ ಅಂದರೆ ನಾವು ಅಂದ್ಕೊಂಡವಲ್ಲ, ನ್ಯೂಸ್ ಅಂದರೆ ಅರ್ಧ ಗಂಟೆ ಕೂತ್ಕೊಳ್ಳೋದು ಆಮೇಲೆ ಒಂದು ಬ್ರೇಕ್ ತೊಗೊಳ್ಳೋದಂತೆ. ಇಲ್ಲ, 24 ಗಂಟೆನೂ ಕೂತ್ಕೋಬೇಕು ನೀವು. ನಾವು 12 ತಾಸು, 8 ತಾಸು, 6 ತಾಸು ಸತತವಾಗಿ ಲೈವ್ ಮಾಡಿದ್ದೀವಿ ಒಬ್ರೊಬ್ರು. ಅಂದರೆ 24 ಗಂಟೆ ರೊಟೇಷನ್ನು. ನಾನು ಬೆಳಗ್ಗೆ ಸಂಜೆ ತನಕ ಕೂತ್ಕೊಂಡ್ರೆ 6 ಗಂಟೆ ತನಕ ಕೂತ್ಕೊಂಡ್ರೆ 6 ಗಂಟೆ ಇನ್ನೊಬ್ರು ಕೂತ್ಕೊಳ್ಳೋರು, 12 ಗಂಟೆ ತನಕ, 12 ಗಂಟೆ ಇನ್ನೊಬ್ರು ಕೂತ್ಕೊಳ್ಳೋರು. ಆ ಮಗು ಹೊರಗಡೆ ಬರೋ ತನಕ ನಾವು ಲೈವ್ ನಿಲ್ಲಿಸಬಾರ್ದು ಅಂತ. ಅವಾಗ ಏನಾಯ್ತು ಹೇಳಿ, ಇಡೀ ಮಷಿನರಿ ಸಿಸ್ಟಮ್ಮು, ಗೌರ್ಮೆಂಟ್ ಎಲ್ಲ ಬಂದಲ್ಲಿ ಆ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅಂದರೆ ಸಮರೋಪಾದಿಯಲ್ಲಿ ವಾರ್ ಫೂಟಿಂಗ್ ಅಂತಾರಲ್ಲ, ಆ ಫೂಟಿಂಗಲ್ಲಿ ಕೆಲಸ ಆಯಿತು. ಆ ಮಗು ಆಮೇಲೆ ಸತ್ತೋಯ್ತು, ಅದು ಬೇರೆ ವಿಚಾರ. ಬಟ್ ನೀವು ಗೌರ್ಮೆಂಟನ್ನು ಹಿಂಗೆ ನೀವು ಏನಂತಾರೆ ಅದಕ್ಕೆ, ಆನ್ ಹಿಸ್ ಟೋಸ್ ಅಂತಾರಲ್ಲ, ಆ ಥರ ನಿಲ್ಲಿಸ್ಬೋದು ನೀವು. ಮನಸ್ಸು ಶಕ್ತಿ ಇದೆ, ಅಷ್ಟು ರೀಚ್ ಇರೋದ್ರಿಂದ ಪ್ರೆಷರು ಅಷ್ಟು ಕ್ರಿಯೇಟ್ ಆಗುತ್ತೆ. ಜವಾಬ್ದಾರಿಯುತವಾಗಿ ಉತ್ತರ ಕೊಡಲೇಬೇಕಾಗುತ್ತೆ. ನಮಗೆ ಕೊಡದೇ ಇರಲಿ, ಜನರಿಗೆ ಕೊಡಲೇಬೇಕಾಗುತ್ತೆ. ಅವರು ಸಮಾಜ ತನ್ನ ಮಾಧ್ಯಮನ ತಾನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ನಾವು ನ್ಯೂಸ್ ಚಾನಲ್ ಕೂಡ ಹಾಗೆ, ಸಮಾಜಕ್ಕೆ ಬೇಕದು. ಎರಡನೇ ವಿಚಾರ ಏನಂತಂದರೆ, ನೀವು ಅರ್ಧ ಗಂಟೆನಲ್ಲಿ ಬಂದು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಈಗ ಮುಖ್ಯಾಂಶಗಳು, ಇವರು ಹೀಗೆ ಹೇಳಿದ್ದಾರೆ, ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಅವರು ಆಶ್ವಾಸನೆ ನೀಡಿದ್ದಾರೆ ಅಂತ ಹೇಳಿ ಹೋಗ್ಬಿಟ್ರೆ ಗೌರ್ಮೆಂಟ್ ಚಾನಲ್ ಆಗ್ತೀವಿ ನಾವು. ವಿ ಆರ್ ನಾಟ್ ಗೌರ್ಮೆಂಟ್ ಚಾನಲ್. ವಿ ಆರ್ ಪ್ರೈವೇಟ್ ಇಂಡಿವಿಜುವಲ್ಸ್, ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ಸ್, ಆ್ಯಂಡ್ ವಿ ಆರ್ ಜರ್ನಲಿಸ್ಟ್.
ಓಕೆ, ನಾವು ಪ್ರಶ್ನೆ ಕೇಳೋದು, ನಾವು ಫಾಲೋ ಅಪ್ ಮಾಡೋದು, ನೀವು ಮಾಡದೇ ಇದ್ರದನ್ನು ತೋರಿಸೋದು ಜನರಿಗೆ, ಅದನ್ನು ಮಾಡಬೇಕಾಗತ್ತೆ ನಾವು. ಆಮೇಲೆ ಡೆಮೋಕ್ರಸಿಲಿ ಅದು ಎಲ್ಲರ ಹಕ್ಕು. ಬರೀ ಭಾಳ ಜನ ಅಂದ್ಕೊಂಡಿದ್ದಾರೆ ಜರ್ನಲಿಸ್ಟ್ಗಷ್ಟೇ ಅದು ಹಕ್ಕಿದೆ ಅಂತೇಳಿ. ಯು ಗಾಟ್ ಅ ಗುಡ್ ಒಂಥರ ಸಿನಿಮಾ ನೋಡ್ದಂಗೆ ಆಯಿತು. ಅಂದರೆ ನೀವು ಚಾನಲಲ್ಲಿ ಹೆಂಗಿರ್ತಾ ಇದ್ರಿ, ಏನೇನು ಕೆಲಸಗಳಾಗಿದೆ ಒಂದಷ್ಟು ಅಂತ. ಒಂದು ನ್ಯೂಸ್ ಚಾನಲ್ ಹೇಗೆ ನಡೆಯುತ್ತೆ, ಒಂದು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಇಡೀ ವ್ಯವಸ್ಥೆ. ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ, ಆ ಸ್ಟ್ರಕ್ಚರ್ ನಾನು ನೋಡಿ, ಆಮೇಲೆ ಈಗ ನಾನು ಆಲ್ಮಾ ಮೀಡಿಯಾ ಸ್ಕೂಲಲ್ಲಿ ಅದನ್ನೆಲ್ಲ ನಾನು ಕಲಿಸ್ತಾ ಇರೋದ್ರಿಂದ, ಸೊ ಅದು ಏನೋ ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ಮೊದಲನೇದಾಗಿ ಶಿಫ್ಟಲ್ಲಿ ಕೆಲಸ ಮಾಡ್ತೀವಿ ನಾವು. ಯಾಕೆಂದರೆ ನ್ಯೂಸ್ ಚಾನಲ್ 24 ಗಂಟೆನೂ ಕೆಲಸ ಮಾಡಬೇಕು. ಯಾಕೆಂದರೆ ಅದಕ್ಕೆ ರೆಸ್ಟ್ ಅಂತಿಲ್ಲ. ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಟಿ ವಿಗಳಿರ್ತವೆ. ಅಂದರೆ ಆ ಟಿ ವಿಗಳು ಎಷ್ಟು ದಿನಗಳಿಂದ ಓಡಿರ್ತಾವಂದರೆ, ಶುರು ಆಗ್ಬಿಟ್ರೆ ಆ ಟಿ ವಿ 20 ವರ್ಷ 30 ವರ್ಷ ಟಿ ವಿ ಆನೇ ಇರುತ್ತದು. ಅಂಥ ಟಿ ವಿಗಳನ್ನ ತಂದಿರ್ತೀವಿ ನಾವು. ಯಾ ನಮ್ಮ ಸ್ಪೆಷಲ್ ಟಿವಿಸ್ ಅವೆಲ್ಲ PCR ಇರುವಂಥದ್ದು, ನ್ಯೂಸ್ ಡೆಸ್ಕಲ್ಲಿರುವಂಥ ಟಿವಿಗಳು ಶುಡಂಟ್ ಗೆಟ್ ಆಫ್. ಸೊ ಅದು ಕಂಪ್ಲೀಟ್, ಅದೆಷ್ಟು ಚಾನಲ್, ಈಗ ನೋಡಿ ಚಾನಲ್ ಶುರುವಾಗಿ ಎಷ್ಟು 2005 ಅಂತಂದರೆ ಎಷ್ಟು 20 ವರ್ಷ ಆಯಿತು. 20 ವರ್ಷದಿಂದ ಆ ಟಿ ವಿ ಓಡ್ತಾ ಇರುತ್ತೆ. ಒಂದು ಸತಿನೂ ಆಫ್ ಆಗಲ್ಲ. ಓಕೆ. ಸೊ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಒಂದು ಶಿಫ್ಟು, ಮಾರ್ನಿಂಗ್ ಶಿಫ್ಟು. ಸಂಜೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಒಂದು ಶಿಫ್ಟು, ಮತ್ತು 12 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಒಂದು ಶಿಫ್ಟು. ಇದು 3 ಶಿಫ್ಟ್ ಇರುತ್ತೆ. ಸೊ ಪ್ರತಿಯೊಬ್ಬ ರಿಪೋರ್ಟ್ಗಳು, ಆ್ಯಂಕರ್ಗಳು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳೆಲ್ಲ ಈ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಥಿಂಗ್. ಎರಡನೇದೇನೆಂದರೆ, ಇದರಲ್ಲಿ ಡಿಪಾರ್ಟ್ಮೆಂಟ್ ಹೇಗಿರುತ್ತೆ ಅಂದರೆ ರಶ್ಮಿ ಅವರೇ, ಬ್ರಾಡಾಗಿ 2 ಡಿಪಾರ್ಟ್ಮೆಂಟ್ಗಳಿರುತ್ತೆ. ಒಂದು ಇನ್ಪುಟ್ ಆ್ಯಂಡ್ ಒಂದು ಔಟ್ಪುಟ್ಟು. ಓಕೆ. ಇನ್ಪುಟ್ಟಲ್ಲಿ ಏನಂದರೆ, ನಾನು ಯಾವಾಗಲೂ ಈ ಎಕ್ಸಾಂಪಲ್ ಕೊಡ್ತಿರ್ತೀನಿ. ಹೆಂಗೆ ಅಂದರೆ, ಅದು ಒಂಥರ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ನಿಮಗೆ ಮನೆಗೆ ಎಲ್ಲ ಅಕ್ಕಿ ಬೇಳೆ ತರೋ ಥರ, ಅದು ಹುಡುಗನೂ ಎಲ್ಲ ತರೋ ಥರ ಇನ್ಪುಟ್ನವರು. ಔಟ್ಪುಟ್ನವ್ರು ಅಂದರೆ ಅದನ್ನು ಇಟ್ಕೊಂಡು ಏನು ಮಾಡ್ತೀರಾ ನೀವು ಅಡುಗೆನ. ಸೊ ದಟ್ ಈಸ್ ಔಟ್ಪುಟ್. ಇನ್ಪುಟ್ನಲ್ಲಿ ರಿಪೋರ್ಟ್ಗಳು ಬರ್ತಾರೆ ಬೇಸಿಕಲಿ. ಔಟ್ಪುಟ್ನಲ್ಲಿ ಕಾಪಿ ಎಡಿಟರ್ಸು, ಬುಲೆಟಿನ್ ಪ್ರೊಡ್ಯೂಸರ್ಸು, ಆ್ಯಂಕರ್ಗಳೆಲ್ಲ ಬರ್ತಾರೆ ಔಟ್ಪುಟ್ಟಲ್ಲಿ. ಸೊ ದೀಸ್ ಆರ್ 2 ಬ್ರಾಡ್ ಕ್ಯಾಟಗರೀಸ್. ಜರ್ನಲಿಸಮ್ ಅಂತಂದರೆ 2 ತುಂಬ ಸ್ಟ್ರಾಂಗ್ ಕೋಟ್ಸ್ ಓದ್ದೆ, ಪಟ್ ಅಂತ ಕಪಾಳ ಕೊಡೋದಂಗೆ ಆಯಿತು. ಬಟ್ ಕೆಲವು ಸತಿ ಇದು ವಾಸ್ತವ ಇರ್ಬೋದೇನೋ. ನೀವು ಹೇಳಿ ನಿಮ್ಮ ಅನುಭವ ಹೇಗಂತ. Journalists are accused of being lapdogs when they don't ask the hard questions, but then accused of being rude when they do. ಈಗ ನೀವೇನೋ ಖಡಕ್ ಪ್ರಶ್ನೆ ಕೇಳಿಲ್ಲ ಅಂದರೆ ಇವ್ರು ಸಾಕಿರೋ ನಾಯಿ ಅಂತ ಒಂದು ಇಂಗ್ಲೀಷಲ್ಲಿರೋ ಅನುವಾದ ಅದು. ಅದೇ ಅಟ್ ದ ಸೇಮ್ ಟೈಮ್ ಇದ್ದಂಗೆ ಕೇಳಿದ್ರು ನೋಡೋ ಅವ್ನು ಎಷ್ಟು ರೂಡು. ಸೊ ಈ ಅಡಕೆ ಕತ್ರಿ ಮಧ್ಯೆ ಸಿಗಾಕೊಳ್ಳೋ ಒಂದು ವೃತ್ತಿ ಇದು ಯಾವಾಗ್ಲೂ. ಸೊ ನಿಮ್ಮ ಅನುಭವ ಅಂತ ಬಂದಾಗ ಈ ಥರದೆಲ್ಲ ಘಟನೆಗಳು ನೋಡಿದಾಗ ವ್ಯಕ್ತಿಗತವಾಗಿ ನಿಮ್ಗೆ ಅದು ಏನು ಮಾಡುತ್ತೆ, ಎಷ್ಟು ಬದಲಾಯಿಸಿದೆ ಮನುಷ್ಯನಾಗಿ? ನಾನು ಇನ್ನು ಸ್ವಲ್ಪ ಅದನ್ನು ಸ್ವಲ್ಪ ಬೇರೆ ಥರ ನೋಡ್ತೀನಿ. ನೀವು ಹೇಳಿದ್ದನ್ನ, ಈಗ ನೀವು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದರೆ, ಖಡಕ್ ಪ್ರಶ್ನೆಗಳನ್ನ ಕೇಳಿದರೆ, ಓಕೆ, ರೂಢ ಅನ್ನೋದು ಕರ್ನಾಟಕದ ಮಟ್ಟಿಗೆ ಕಡಿಮೆ. ನೀವು ಪೀಪಲ್ ಅಪ್ರಿಷಿಯೇಟ್ ಹಿಯರ್. ನಮ್ಮಲ್ಲಿ ಆ ಒಂದು ಸೆಲೆಬ್ರಿಟಿ ಡಿವೋಷನ್ ಏನಂತಾರೆ, ಅದಕ್ಕೆ ಹೀರೋ ವರ್ಷಿಪ್ ಇದೆಯಲ್ಲ, ಅದು ಈಗೇನೋ ಜಾಸ್ತಿ ಬೆಳೀತಾ ಇದೆ. ನಾವು ಅಂಥ ವರ್ಷಿಪ್ಪರ್ಸ್ ಅಲ್ಲ. ನಾವು ವೆರಿ ಸೇನ್ ಪೀಪಲ್. ನೀವು ಹೇಗಿದ್ದೀರಾ ಹಾಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ನೀವು ಒಳ್ಳೆ ಕೆಲಸ ಮಾಡಿದ್ದಾರೆ, ದಟ್ಸ್ ಇಟ್. ಅದು ಬಿಟ್ಟು ನಾನು ನಿಮ್ಮನ್ನು ದೇವ್ರ ಥರ ನೋಡೋದು ನನಗೇನು ಇಷ್ಟ ಆಗಲ್ಲ. ನಾವು ಕನ್ನಡಿಗರು ಹಾಗೇ ಇದ್ವಿ. ಆಂಧ್ರ, ತಮಿಳ್ನಾಡು ನೀವು ಕಂಪೇರ್ ಮಾಡಿದರೆ ನಾವು ಆ ಥರ ಮೇನಿಯಾಕ್ಸ್ ಥರ ವರ್ತನೆ ಮಾಡಿದ್ದು ಕಡಿಮೆ. ಸೊ ಹೀಗಾಗಿ ನಮ್ಮಲ್ಲಿ ಯಾರಾದರೂ ಸೆಲೆಬ್ರಿಟಿಗಳಿಗೆ ಒಂದು ಖಡಕ್ ಪ್ರಶ್ನೆ ಕೇಳಿದರೆ 90% ಜನ ಅಪ್ರಿಷಿಯೇಟ್ ಮಾಡೋವಂಥದ್ದಿದೆ. ಸರಿ, ಓಕೆ. ಬಟ್ ಆ ಕೇಳುವಂಥ ಒಂದು ಧೈರ್ಯ ಮತ್ತು ಫ್ರೀಡಮ್ ಇದೆಯಾ ಅನ್ನೋದು ಪ್ರಶ್ನೆ. ಸೊ ದಟ್ ಈಸ್ ಇದೆಯಾ? ಹಾಂ, ಖಂಡಿತ ಇತ್ತು. ಈಗಲೂ ಟು ಸಮ್ ಎಕ್ಸ್ಟೆಂಟ್ ಇದೆ. ಬಟ್ ಅದು ಬೇರೆ ಟಾಪಿಕ್ ಆಗುತ್ತೆ. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಂದರೆ ಯಾಕೆ ಹಾಗೆ ನ್ಯೂಸ್ ಚಾನಲ್ಗಳು ಮೌತ್ ಪೀಸ್ಗಳು ಯಾಕಾಗಿದೆ? ಒಂದು ಕಾಂಗ್ರೆಸ್ ಬಗ್ಗೆ ಮಾತಾಡುತ್ತೆ, ಒಂದು ಕಾಂಗ್ರೆಸ್ಸನ್ನು ಹೊಗಳುತ್ತೆ, ಒಂದೊಂದು BJPನ ಹೊಗಳುತ್ತೆ, ಇನ್ನೊಂದನ್ನು ಹೊಗಳುತ್ತೆ. ಈ ಥರ ಆಗ್ಬಿಟ್ಟಿದೆ. ಅಂದರೆ ಇವತ್ತು ಜನ ಅದ್ರ ಬಗ್ಗೆ ಇನ್ನೊಂದು ಮಾತಾಡ್ತಾರೆ. ಎಲ್ಲರೂ ಒಂದೊಂದು ನ್ಯೂಸ್ ಚಾನಲನ್ನು ಅವರು ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದೆಲ್ಲ. ಇದು ನಿಜಾನಾ ಅಥವಾ ಜನಗಳ ಒಂದು ಧೋರಣೆನಾ? ಇದು ನಿಜ. ನೋಡಿ, ನೀವು ಹೇಳಿದಲ್ಲ ಮುಂಚೆ ಕತ್ತರಿಯಲ್ಲಿ ಅಂಥೇಳಿ, ಅಥವಾ ಅದು ಒಂಥರ ಏನು ಹೇಳಿ, ಕತ್ತಿ ಅಲ್ಲಿಗಿನ ಮೇಲೆ ನಡೆಯೋದಂತಾರಲ್ಲ. ಯಾಕೆ ಅಂತಂದರೆ, ನ್ಯೂಸ್ ಚಾನಲ್ಗಳ ಮೇಲೆ ಇನ್ನೊಂದು ಪ್ರೆಷರ್ ಏನಿರುತ್ತೆ ಅಂತಂದರೆ, ವಿ ಕಾಂಟ್ ಅಫೋರ್ಡ್ ಟು ಲೂಸ್ ದ ಪರ್ಸನ್ಸ್. ನಾವೆಲ್ಲರೂ ಎದುರು ಹಾಕ್ಕೊಂಡು ನಾವು ಬದುಕೋಕ್ಕಾಗಲ್ಲ ಅಂದರೆ ಇನ್ ದ ಸೆನ್ಸ್, ಈಗ ನಾನು ನಾಳೆ ಮತ್ತೆ ಹೋಗಬೇಕು. ಈಗ ನಾನೊಬ್ಬ ರಿಪೋರ್ಟರ್ ಆಗಿರ್ತೀನಿ ಅಂದ್ಕೊಳ್ಳಿ, ಪೊಲಿಟಿಕಲ್ ರಿಪೋರ್ಟರ್. ನಾನು ಯಡಿಯೂರಪ್ಪನವ್ರ ಬಗ್ಗೆನೋ, ಕುಮಾರಸ್ವಾಮಿ ಅವ್ರ ಬಗ್ಗೆನೋ, ಸಿದ್ದರಾಮಯ್ಯ ಅವ್ರ ಬಗ್ಗೆನೋ ಏನೋ ಒಂದು ಮಾಡ್ತೀನಿ. ನಾಳೆ ಮತ್ತೆ ಬೈಟ್ ತೊಗೊಳ್ಳಿ ಅಂತ ಕಳಿಸ್ತಾರೆ ನಮಗೆ. ಅವ್ರು ಕೊಡ್ತಾರ ನಮಗೆ? ಅವ್ರು ನಮಗೆ ಎಂಟರ್ಟೈನ್ ಮಾಡ್ತಾರಾ ಅಂದ್ರೆ ನಾನು ಹೇಳ್ತಾರೆ ನಿಮಗೆ. ಸೊ ನಾಳೆ ನಾನು ಮತ್ತೆ ಹೋಗ್ಬೇಕು ಅವ್ರಿಗೆ. ಆಮೇಲೆ ಚಾನಲ್ಲು ಯಾವುದೊಂದು ಫಂಕ್ಷನ್ ಮಾಡುತ್ತೆ, ಅವ್ರನ್ನ ಕರೀರಿ ಅಂತಂತಾರೆ.
ನಾವು ಹೇಗೆ ಅಂದರೆ ನಾವು ಅವ್ರನ್ನ ಎದುರು ಹಾಕೋಬೇಕು, ಅವ್ರಿಗೆ ಪ್ರಶ್ನೆಗಳನ್ನೂ ಕೇಳಬೇಕು, ಅವ್ರಿಗೆ ಬನ್ನಿ ಅಂತ ನಾವು ಒಂದು ಗೆಸ್ಟ್ ಆಗೋ ಕರಿಬೇಕು. ಸೊ ಇದು ಹೆಂಗಂದ್ರೆ ಯಾವಾಗ ಮಗುನ್ ಚೂಟ್ಬೇಕು ತೊಟ್ಲೂ ತೂಗಬೇಕು. ಚೂಟಿದ್ರೆ ಅದನ್ನು ತೂಗಕ್ಕಾಗಲ್ಲ, ಕೆಲವೊಂದ್ಸಲ ಎದ್ದೋಗ್ಬಿಡುತ್ತೆ ಮಗು. ಮತ್ತೆ ನೀವು ಚಾನಲಲ್ಲಿ ಇದ್ದಾಗ ನಿಮ್ಗೊಂದು ಧೈರ್ಯ ಇರುತ್ತೆ, ನಮ್ಮ ಚಾನಲ್ ಇದೆ ಬಿಡು ನಾನು ಅಂತ. ಅದು ಕರೆಕ್ಟಾ? ಟು ಸಮ್ ಎಕ್ಸ್ಟೆಂಟ್. ನಿಮಗೆ ಪರ್ಸನಲ್ ಅಟ್ಯಾಕ್ಸ್ ಆದಾಗ ಅಂದರೆ ಅದೇ ನೋಡಿ, ಇಲ್ಲಿ ತುಂಬ ಇದು ಸೂಕ್ಷ್ಮ. ಪರ್ಸನಲ್ ಅಟ್ಯಾಕ್ಸ್ ಆಗಿ ನಿಮಗೇನಾದರೂ ಇನ್ನೊಂದು ರೀತಿಯಿಂದ ಅವರು ರಿವೆಂಜ್ ತೊಗೊಂಡ್ರೆ, ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಬರ್ಸಿದ್ರೆ, ನಿಮ್ಮ ಬಗ್ಗೆ ಏನಾದರೂ ಮಾಡಿದರೆ ನೀವೇ ಫೈಟ್ ಮಾಡಬೇಕಾಗತ್ತೆ. ಚಾನಲ್ ಬರಲ್ಲ. ಮತ್ತೆ ಜನ ಮಾತಾಡಿದಾಗ ನೀವು ಅಷ್ಟೇ ಅಲ್ಲ, ನಾವು ಜನನೇ ಅಂತ ನಾನು ಅಂದ್ಕೊಂಡೇ ಹೇಳ್ತಾ ಇದ್ದೀನಿ ಈ ಮಾತನ್ನು. ಒಂದು ಉದಾಹರಣೆನ ಯಾವಾಗಲೂ ಕೊಡ್ತಿರ್ತೀನಿ, ಅದನ್ನು ಈ ಕೊಟ್ಟರೆ ಸರಿ ಇರುತ್ತೆ ಅಂತ ಅನ್ಕೋತೀನಿ. ಯಾರೋ ಒಂದು ನಟನ ಹಗರಣ, ಏನೋ ರಹಸ್ಯವಾಗಿ ಮದುವೆ ಆದರೂ ಇನ್ನೊಂದೇನೋ ಆಯಿತು, ವಿ ಟೇಕ್ ದ್ಯಾಟ್ ಆ್ಯಂಡ್ ನಾವು ಅದನ್ನು ಕ್ಯಾಂಪೇನ್ ಥರನೇ ಮಾಡ್ತೀವಿ. ಟಿ ವಿನಲ್ಲಿ ನಾನೊಂದು ಐಡಿಯಾ ಕೊಟ್ಟೆ ನಮ್ಮ ಇವ್ರಿಗೆ, ಸೀನಿಯರ್ಗಳಿಗೆ. ಈ ಮಳೆಯೆಲ್ಲ ತುಂಬ ಕಡಿಮೆ ಆಗಿದೆ, ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಡಿಮೆ ನೀರಲ್ಲಿ ಮತ್ತು ಕಡಿಮೆ ಭೂಮಿನಲ್ಲಿ ಕೆಲವೊಂದು ರೈತರು ತುಂಬ ಒಳ್ಳೆ ಬೆಳೆನ ತೆಗೆದಿದ್ದಾರೆ, ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಗಳು ಮಾಡೋಣ ಅಂತ ನಾನು ಹೇಳಿದೆ. ಪ್ರೈಮ್ ಟೈಮಲ್ಲಿ ಹಾಕಿದ್ವಿ, 9:30 10 ಗಂಟೆ ತನಕ ಹಾಕಿದ್ವಿ. ಅದೇ ಟೈಮಲ್ಲಿ ಈ ನಟ ಸ್ಕ್ಯಾಂಡಲ್ ಇದು ಕೂಡ ಬಂತು. ಸೊ ಜನ ಯಾವುದನ್ನು ನೋಡ್ಬೇಕು? ಆ್ಯಕ್ಚುಲಿ ಜನ ನೋಡಬೇಕಾಗಿರೋದು ರೈತರ ಬಗ್ಗೆ ನೋಡಬೇಕು, ಇನ್ಸ್ಪಿರೇಷನಲ್ ಸ್ಟೋರಿಗಳನ್ನ. ಇದನ್ನು ನೀವು ನೋಡಬಾರ್ದು, ಯಾಕಂದರೆ ನೀವು ಯು ಡೋಂಟ್ ಲೈಕ್ ದ್ಯಾಟ್. ಟಿ ಆರ್ ಪಿಗೋಸ್ಕರ ಮಾಡ್ತಾರೆ, ನೋಡಬಾರ್ದಲ್ಲ. ಇಲ್ಲ, ಇದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಬರುತ್ತೆ, ಅದು ಲೋಯೆಸ್ಟ್ ಟಿ ಆರ್ ಪಿ ಬರುತ್ತೆ ಅದಕ್ಕೆ. ಸೊ ಯಾವುದನ್ನು ಬೈತಾ ಇದ್ರೋ ಅದನ್ನೇ ನೋಡ್ತೀರಾ ನೀವು. ಯಾವುದು ನೀವು ಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾವ್ದು ಇರಬೇಕಂತ ಹೇಳ್ತಾರಲ್ಲ, ಅದನ್ನು ನೀವೇ ಸಪೋರ್ಟ್ ಮಾಡ್ತಾ ಇಲ್ಲ. ಒಳ್ಳೆ ಸುದ್ದಿಗಳನ್ನ ಹಾಕಿದ್ರೆ ನೀವು ನೋಡಲ್ಲ, ಒಳ್ಳೆ ಸುದ್ದಿಗಳನ್ನ ಹಾಕಿದರೆ ಅದನ್ನು ಶೇರ್ ಮಾಡಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೆಗಿಯಲ್ಲ ನೀವು, ಅದನ್ನು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಲ್ಲ ನೀವು. ಕೆಟ್ಟದು ಅಂತ ನಿಮ್ಗೇನು ಅನಿಸುತ್ತೆ ಅದನ್ನೇ ನೋಡ್ತೀರಾ, ಅದನ್ನೇ ಬೈತೀರಾ. ನೀವು ಮಾತ್ರ ಸುಧಾರಣೆ ಆಗಿ ಅಂತ ಅನ್ಬೇಡಿ. ನಾವು ನಾವು ನಿಮ್ಮ ರಿಪ್ರೆಸೆಂಟೇಟಿವ್ ಒಂಥರ. ಈಗ ವಿ ಗೆಟ್ ದ ಗೌರ್ಮೆಂಟ್, ವಿ ಡಿಸರ್ವ್ ಅನ್ನೋ ಥರ, ವಿ ಗೆಟ್ ದ ಮೀಡಿಯಾ, ವಿ ಡಿಸರ್ವ್. ಒಳ್ಳೆ ಪ್ರೋಗ್ರಾಮ್ಗಳನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು, ಅದನ್ನು ಶೇರ್ ಮಾಡುವಂಥದ್ದು, ಅದನ್ನು ಹೈಲೈಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮ ಮೇಲಿದೆ. ಆ್ಯಂಡ್ ಆ ಟ್ರೆಂಡನ್ನು ಬದಲಾಯಿಸೋ ಶಕ್ತಿನೂ ನಿಮ್ಮಲ್ಲೇ ಇದೆ. ಸೊ ನಿಮ್ಮ ಇಡೀ ಇಷ್ಟು ವರ್ಷಗಳಲ್ಲಿ ನಿಮಗೆ ಜರ್ನಲಿಸಮ್ ಅಂತ ಫಸ್ಟು ಆ ಲೆನ್ಸಲ್ಲಿ ಕೇಳೋದಾದರೆ ಹೇಳ್ಕೊಟ್ಟಿರೋ ಪಾಠ ಏನು? ಅದು ಜರ್ನಲಿಸಮ್ ನನಗೆ ಹೇಳ್ಕೊಟ್ಟಿರೋ ಪಾಠ ಅಂದರೆ ತುಂಬ ಸಿಂಪಲಾಗಿ ಹೇಳೋದಂದರೆ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಟುವರ್ಡ್ಸ್ ಸೊಸೈಟಿ. ಓಕೆ, ನಿಮ್ಮ ಕೆಲಸ ನೀಟಾಗಿ ಮಾಡಿ. ಓಕೆ, ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದಾಗ, ನಾನು ಆ್ಯಂಕರ್ ಆಗಿದ್ದಾಗ ನಾನು ನೀಟಾಗಿ ನನ್ನ ಒಂದು ಸಂಬಳ ಏನು ತೊಗೋತಾ ಇದ್ದೆ, ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ. ಓಕೆ, ಅಷ್ಟು ಮಾಡಿ. ಅವ್ರವ್ರ ಕೆಲಸ ಅವ್ರವ್ರು ನೀಟಾಗಿ ಮಾಡ್ಬೇಕು ಅನ್ನೋದು ನನಗೆ ಹೇಳ್ಕೊಟ್ಟಿದೆ. ನಾನು ಅದನ್ನು ಮಾಡ್ಕೊಂಡ್ಬಂದಿದ್ದೀನಿ ಸಾಧ್ಯವಾದಷ್ಟು. ಆತ್ಮಸಾಕ್ಷಿ ಅನ್ನೋ ಒಂದು ಪದ ಯಾವತ್ತೂ ನಮ್ಮನ್ನು ತೃಪ್ತಿಯಾಗಿಟ್ಟಿರುವಂಥ ಒಂದು ಕಾನ್ಷಿಯನ್ಸ್ ಅದು ಒಳಗಡೆ. ಸೊ ನೀವು ಐ ಡೋಂಟ್ ನೋ, ಇಟ್ಸ್ ಅ ವೆರಿ ಪರ್ಸ್ನಲ್. ಇದು ಒಂದು ಚಾನಲ್ನಲ್ಲಿ ಆ ಒಂದು ರೂಫ್ ಕೆಳಗಡೆ ಬೆಚ್ಚಗೆ ಇದ್ದಾಗ ಅದು ಬೇಡ ಅಂತ ಬಿಟ್ಟು ಆಚೆಗೆ ಬರ್ತಿರಲ್ಲ, ಅದು ವೈಯಕ್ತಿಕ ನಿಲ್ಲುವ ಅಥವಾ ಕೆಲವಾದರೂ ಘಟನೆಗಳ ಹಾಕಿ ಪ್ರಚೋದಿಸ್ತಾ ಅಥವಾ ನಿಮ್ಮ ಕನಸುಗಳೇ ಬೇರೆ ಇತ್ತಾ? ಎಲ್ಲ ಸೇರಿದ್ದದು. ಅಂದರೆ ನಾನು ಬೆಂಗಳೂರಿಗೆ ಬಂದದ್ದು ಆ್ಯಕ್ಚುಲಿ ಸಿನಿಮಾ ನಿರ್ದೇಶಕ ಆಗ್ಬೇಕಂತ ನಾನು ಹೇಳಿದ್ದೀನಿ ಅನಿಸುತ್ತೆ. ಸಿನಿಮಾ ಮೈ ಡಾರ್ಲಿಂಗ್ ಒಂದು ಸಿನಿಮಾ ಕೂಡ ಮಾಡಿದೆ ನಾನು. ಬಟ್ ಅಗೇನ್ ನಾನು ಹೇಳಿದಂಗೆ ನಾನು ಸೀರಿಯಲ್ ಬಂದು ಅಂದರೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದರೆ ನಾನು ಏನಾಗಿರ್ತಿದ್ನೋ, ನಿರ್ದೇಶಕ ಆಗಿರ್ತಿದ್ದೇನೋ, ಒಂದಷ್ಟು ಸಿನಿಮಾಗಳು ಮಾಡಿರ್ತಿದ್ದೇನೋ. ಬಟ್ ನಾನು ನ್ಯೂಸ್ ಚಾನಲ್ಗೆ ಹೋಗ್ಬಿಟ್ಟೆ, ಹೀಗಾಗಿ ನನ್ನ ರೂಟೇ ಬೇರೆ ಆಗೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ, ಅದನ್ನು ಖುಷಿ ಆಯಿತು. ಆಮೇಲೆ ಅದರಲ್ಲಿ ಎರಡಿದೆ, ಒಂದು ಖುಷಿ ಅಂದರೆ ಒಳ್ಳೆ ಕೆಲಸ ಮಾಡ್ತೀರ ಅಂತ ಒಂದು ಖುಷಿ ಆಗುತ್ತೆ, ಆಮೇಲೆ ನಿಮಗೊಂದು ಪವರ್ ಬರುತ್ತೆ. ಓಕೆ, ನಿಮ್ಗೆ ಗೊತ್ತಿಲ್ಲದೇನೋ ನೀವು ಅದನ್ನು ಎಂಜಾಯ್ ಮಾಡ್ತೀರಾ. ಒಬ್ಬ ಜರ್ನಲಿಸ್ಟಿಗೊಂದು ಪವರ್ ಇರುತ್ತೆ. ಓಕೆ, ಅದು ಹುಲು ಮಾನವರನ್ನೋ ಕೂಡ ಇನ್ಫ್ಲೂಯೆನ್ಸ್ ಆಗ್ತೀವಿ, ಅದು ಕೂಡ ನಿಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಮೇಲೆ ಆ್ಯಂಕರ್ ಆಗಿ ನೀವು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಒಂದು ಸಣ್ಣದೊಂದು ಬಂದಾಗ ಯು ಎಂಜಾಯ್ ದಟ್. ಆಮೇಲೆ ನೀವು ಏನು ಎದಕ್ಕೆ ಬಂದಿದ್ದೀರಿ ಅನ್ನೋದು ಮರ್ತು ಹೋಗುತ್ತೆ ನನಗೆ. ಆಮೇಲೆ ಅನ್ಸುತ್ತೆ 10 ವರ್ಷ ಆದಮೇಲೆ 12 ವರ್ಷ ಆದಮೇಲೆ ಅಯ್ಯೋ ನಾನು ಏನು ಬೆಂಗಳೂರು ಬಂದದ್ದು ಇದಲ್ವಾ, ನಾನು ಏನು ಮಾಡ್ತಾಯಿದ್ದೀನ ಅನ್ನೋಕ್ಕೆ ಶುರು ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನ್ಯೂಸ್ ಚಾನಲ್ನಲ್ಲಿ ಆ್ಯಂಕರ್ ಆಗಿರೋದು ಇದೆಯಲ್ಲ, ಆಫ್ಟರ್ ಅ ಪಾಯಿಂಟ್ ನೀವು ಸೆರೆಮನಿಲಿ ಇದ್ದಂಗೆ ಅನ್ಸಕ್ಕೆ ಶುರು ಆಗುತ್ತೆ. ಥ್ಯಾಂಕ್ ಯು ಗೌರೀಶ್. ಥ್ಯಾಂಕ್ ಯು ರಶ್ಮಿ ಅವರೇ, ಒಳ್ಳೆಯದಾಗಲಿ ನಿಮಗೆ. ದ್ಯಾಟ್ ವಾಸ್ ಗೌರೀಶ್ ಅವರ ಒಂದು ಜರ್ನಿ. ಇಲ್ಲಿವರೆಗೂ ಹೇಗೆ ಲೈಫನ್ನು ನೋಡಿದ್ದಾರೆ, ಅವ್ರ ಲೈಫಲ್ಲಿ ನೋಡಿದಂಥ ಯಾವ್ಯಾವ ವಿಚಾರಗಳು ನಿಮ್ಗೆ ಆಶ್ಚರ್ಯ ಆಯಿತು, ನಿಮ್ಮ ಲೈಫಿಗೆ ಇದೆಲ್ಲ ಅಪ್ಲೈ ಮಾಡ್ಕೊಳ್ಳುವಂಥ ಒಂದಷ್ಟು ವಿಚಾರಗಳು ಏನೆಲ್ಲ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ರಶ್ಮಿ, ಒಳ್ಳೆಯದಾಗಲಿ.